ಹಾಯ್ ಫ್ರೆಂಡ್ಸ್, ನಾನು ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದು ಅದಾದಮೇಲೆ ನನ್ನ ಮಗ ಪೂಜೆ ಮಾಡ್ತಾಯಿದ್ದ. ಪೂಜೆ ಮಾಡೋದನ್ನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ. ಅವನಿಗೆ ಸ್ವಲ್ಪ ಮುಜುಗರ ಸ್ವಭಾವ, ಅವನು ವೀಡಿಯೋಗೆ ಅಷ್ಟು ಸ್ಪಂದಿಸಲ್ಲ. ಆದರೆ ನಾನು ಬಿಡಬೇಕಲ್ಲ, ವೀಡಿಯೋ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಒಂದು ಮೇಕಪ್ ಇತ್ತು ಬಾಣಾವರದಲ್ಲಿ, ನಾನ್ ಬ್ರೈಡ್ ಅಂದರೆ ನೇಮಿಂಗ್ ಸೆರೆಮನಿದು. ಆ ಮೇಕಪ್ನ ಮುಗಿಸ್ಕೊಂಡು ಅಲ್ಲಿಂದ ನಾವು ಅರಸೀಕೆರೆಯಲ್ಲಿ ನನಗೊಂದು ಮದುವೆನ ಅಟೆಂಡ್ ಮಾಡೋಕ್ಕಿತ್ತು. ಹಾಗಾಗಿ ಅರಸೀಕೆರೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ವಾಪಸ್ ಬರ್ತಾ ಅರಸೀಕೆರೆ ಮೇಯ್ನ್ ರೋಡಲ್ಲಿ ಸಾಲುಮರದ ತಿಮ್ಮಕ್ಕನವರ ವೃಕ್ಷ ಉದ್ಯಾನವನ ಇದೆ. ಅದನ್ನು ನೋಡೋಣ ಅಂತೇಳ್ಬಿಟ್ಟು ಉದ್ಯಾನವನಕ್ಕೆ ಎಂಟ್ರಿ ಕೊಟ್ವಿ. ಸಾಲುಮರದ ತಿಮ್ಮಕ್ಕನವರು 400 ಮರಗಳನ್ನ ನೆಟ್ಟಿದ್ದಾರೆ. ಮತ್ತು 400 ಆಲದ ಮರಗಳು ಮತ್ತು 8,000 ಟೋಟಲ್ ಎಲ್ಲ ಮರಗಳನ್ನ ಸೇರಿ 8,000 ಮರಗಳನ್ನ ಅವರು ನೆಟ್ಟಿದ್ದಾರೆ. ಅವರು ಒಂಥರ ಏನು ಹೇಳ್ಬೋದು ಅಂತಂದರೆ ಅವ್ರನ್ನ ಈ ವೃಕ್ಷ ದೇವತೆ ಅಂತಲೇ ಹೇಳ್ಬೋದು. ಅವರ ಒಂದು ಈ ಉದ್ಯಾನವನವನ್ನು ಈ ಹೈವೇನಲ್ಲಿ ಅರಸೀಕೆರೆ ಮತ್ತು ಬೆಂಗಳೂರು ರೋಡ್ ಇದೆಯಲ್ಲ, ಹೈವೇನಲ್ಲಿ ಜಾಜೂರ್ ಅಂತ ಹೇಳ್ಬಿಟ್ಟು ಆ ಊರ ಹತ್ರ ಒಂದು ಉದ್ಯಾನವನನ ಮಾಡಿದ್ದಾರೆ. ನಾವು ಕೂಡ ಉದ್ಯಾನವನನ ನೋಡಿಕೊಂಡು ಅಲ್ಲಿ ಪರಿಸರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸರಿತಾ ಅವರ ಅಭಿನಯದ ಚಲಿಸುವ ಮೋಡಗಳು ಫಿಲ್ಮ್ ಅದು. ಅದಾದಮೇಲೆ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ಅಂತೇಳ್ಬಿಟ್ಟು ಫೋಟೋಸ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಆ ದಿನನ ಈ ರೀತಿ ಎಂಡ್ ಮಾಡಿದ್ವಿ ಫ್ರೆಂಡ್ಸ್.